ನಗರಸಭೆ ಕಮಿಷನರ್ ನಿರಂತರ ನಿರ್ಲಕ್ಷ್ಯ, ಸಾರ್ವಜನಿಕರ ಭಾರೀ ಆಕ್ರೋಶ. ಗಬ್ಬು ನಾರುತ್ತಿರುವ ಚರಂಡಿಗಳು, ಸ್ವಚ್ಛತಾ ಕಾರ್ಯವಂತೂ ಸಂಪೂರ್ಣ ಮರೀಚಿಕೆ. ಸಾರ್ವಜನಿಕರ ಮನವಿಗೆ ಕಿವಿಗೊಡದ ಸಿರುಗುಪ್ಪ ನಗರಸಭೆ ಕಮಿಷನರ್. ಮಿತಿಮೀರಿದ ಬೀದಿ ನಾಯಿಗಳ ಹಾವಳಿ, ಬೀದಿ ನಾಯಿಗಳ ಕಡಿತಕ್ಕೆ ಪ್ರತಿದಿನ 10 ಜನರ ಚಿಕಿತ್ಸೆ. ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಗರದ ಕೆಲವೆಡೆ ಕೊಳಚೆ ನೀರು ಶೇಖರಣೆಗೊಂಡು ಗಬ್ಬು ನಾರುತ್ತಿದ್ದು ಸಾರ್ವಜನಿಕರು ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸ್ವಚ್ಛತಾ ಕಾರ್ಯ ಮರೀಚಿಕೆಯಾಗಿದ್ದು ಧೂಳಿನಿಂದ ಜನ ಬೇಸತ್ತು ಹೋಗಿದ್ದಾರೆ. ಚರಂಡಿಗಳು ತುಂಬಿ ತುಳುಕುತ್ತಿದ್ದು ಗಬ್ಬು ನಾರುತ್ತಿವೆ. ಇದರಿಂದ ವಿಪರೀತ ಸೊಳ್ಳೆಗಳು ಹೆಚ್ಚಾಗಿ ನಗರವಾಸಿಗಳಿಗೆ ಡೆಂಗ್ಯೂ, ಮಲೇರಿಯಾಗಳಂತಹ ಕಾಯಿಲೆಗಳು ಹೆಚ್ಚಾಗುತ್ತಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಹಲವು ಬಾರಿ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸದೆ ಉಡಾಪಿ ಉತ್ತರಗಳನ್ನು ನೀಡುತ್ತಾ ಸಿಬ್ಬಂದಿ ಕೊರತೆ ಎನ್ನುವಂತಹ ಸುಲಭದ ಉತ್ತರ ನೀಡಿ ಜಾರಿಕೊಳ್ಳುವ ರೀತಿಗೆ ಸಾರ್ವಜನಿಕರು ಬೇಸತ್ತಿದ್ದಾರೆ. ಸಿರುಗುಪ್ಪ ನಗರಸಭೆಯ ಸ್ಥಿತಿಗತಿ ಮತ್ತು ಎಷ್ಟು ಸಿಬ್ಬಂದಿಗಳ ಕೊರತೆ ಇದೆ, ಎಷ್ಟು ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ ಹಾಗೂ ತುಂಬಿ ತುಳುಕುತ್ತಾ ಗಬ್ಬು ನಾರುವ ಚರಂಡಿಗಳ ಸ್ಥಿತಿಗತಿಗಳು, ನಗರದ ಮುಖ್ಯ ರಸ್ತೆಯಲ್ಲಿನ ಧೂಳು ಸೇರಿದಂತೆ ಸಂಪೂರ್ಣವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಸುದ್ದಿ ಮುಂದುವರಿಯುವುದು. ವೇಟ್ ಅಂಡ್ ಸಿ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಸಿರುಗುಪ್ಪ ತಾಲೂಕು ವರದಿಗಾರರು ಮಾರೇಶ್ ಎಂಸಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಈಗಾಗಲೇ ಮುನ್ಸಿಪಾಲಿಟಿ ನೀವೆಲ್ಲ ಹೇಳಿರಿ ಸರ್. ಸಿರುಗುಪ್ಪ ನಗರದ AC ಲೇಔಟಿನಲ್ಲಿ ನೀಲಕಂಠೇಶ್ವರ ಗುಡಿ ಹತ್ತಿರ ಮುಂದೆ ಇಲ್ಲಿ ಭಾಳ ಚರಂಡಿ ಹೊಡೆದು ನೀರಾಗೋದು ಭಾಳ ಗಲೀಜಾಗಿದೆ. ಈ ಗುಡಿಯಲ್ಲಿ ಸಾಕಷ್ಟು ದಿನ ಪ್ರತಿ ವಾರ 7-8 ಮದುವೆ ಆಗ್ತದೆ. ಇಲ್ಲಿ ಹಿಂದೆ ಸ್ಕೂಲ್ ಇದೆ, ಸಾರ್ವಜನಿಕ ಓಡಾಡ್ತಿರ್ತಾರೆ. ಇಲ್ಲಿ ಈ ಗಲೀಜಿಂದ ಚುಕ್ಕಾಡಿಗಳು, ಹಂದಿಗಳು, ಈ ಜನ ತಂದು ಕಸ ಹಾಕೋದಕ್ಕೆ ಇಲ್ಲಿ ಭಾಳ ತೊಂದರೆ ಆಗಿದೆ. ಇಲ್ಲಿ ಜನರಿಗೆ ಈ ಸ್ಮೆಲ್ಗೆ ಭಾಳ ಕಷ್ಟ ಆಗಿದೆ. ಈ ನಗರಸಭೆ ಬರೋದನ್ನು ಅತಿ ಜಲ್ದಿ ಬಂದು ನೋಡಿ ಅದನ್ನೆಲ್ಲ ಎನ್ಕ್ವೈರಿ ಮಾಡಿಕೊಂಡು ಕ್ರಮ ತಗೊಂಡು ಒಳ್ಳೇದು ಮಾಡಿದ್ದು. ಇಲ್ಲಪ್ಪ ನಾವು ಮುಂದಿನ ಈ SP ನಾವು ಕೊಡಬೇಕಾಗ್ತದೆ, DC ಕೊಡಬೇಕಾಗ್ತದೆ ಅರ್ಜಿ. ನಾವು ನಿಮ್ಮ ಬಗ್ಗೆ ನಿಮ್ಮ ಚೀಫ್ ಆಫೀಸರ್ ಬಗ್ಗೆ ಕೊಟ್ಬಿಡ್ತು. ನಾವೇನಿಲ್ಲ ಇಲ್ಲಿ ಬಂದು ನಮ್ಮ ಏರಿಯಾನ ಯಾರು AC ಲೇಔಟ್ ನೋಡ್ತಾ ಇಲ್ಲ. ಆಗ್ಬಿಟ್ಟ ಚರಂಡಿಗಳು ಸ್ವಚ್ಛ ಮಾಡ್ತಾ ಇಲ್ಲ ಬಿಟ್ಟ. ಇದು ಇನ್ನೊಂದು ಇದು MLA ಊರಿದು, ಶಾಸಕರ ಊರಿದು, ನಗರ ಇದು. ಈ ನಗರದಾಗ ಇಷ್ಟ ಇದ್ದ ಬಂದರೆ ನಿನ್ನ ಪುನಃ ಕೆಲವು ಹಳ್ಳಿಗಳಿಗೆ ಎಷ್ಟು ತೊಂದರೆ ಇರ್ಬೋದು ಅದನ್ನ ಆಲೋಚನೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ನಗರಸಭೆ ಕಮಿಷನರು, ಆಮೇಲೆ ಅಧ್ಯಕ್ಷರು, ಸದಸ್ಯರು, MLAಗಳು ಯಾರು ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಬಂದನ್ನು ಪರಿಶೀಲನೆ ಮಾಡಿಕೊಂಡು ಇದನ್ನು ಮುಂದೆ ಕ್ರಮ ತಗೊಳ್ಳೋದು ನನ್ನ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್, ಎಷ್ಟು ದಿವಸ ಆಯ್ತು ಸರ್ ಈ ಥರ ಪ್ರಾಬ್ಲಮ್ ಇರೋದು? ಈಗ ಕಾಲೇ ನಾನು ಇಲ್ಲಿ ಬಂದಿಲ್ಲ 4 ವರ್ಷ ಆಗ್ತಾರೆ. ಇದೇ ಗೋಳು ಇಲ್ಲಿ ಬರೀಲೆ. ಓಕೆ, 4 ವರ್ಷ ಇಲ್ಲಿ ಬಂದ ನಾನು. ಇದೇ ಗೋಳು ರೋಡ್ ಇತ್ತು, ರೋಡ್ ಇದೇ ಗೋಳೆ, ಚರಂಡಿಗಳು ಇದೇ ಗೋಳೆ. ಒಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಆರೋಗ್ಯಕ್ಕೆ. ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ಸ್ಪಂದಿಸಿಲ್ಲ. ಹಾಂ ಸರ್, ಓಕೆ. ಅಧಿಕಾರಿಗಳು ಸ್ಪಂದಿಸಕ್ಕಲ್ಲ. ಆಮೇಲೆ ತಾಲೂಕು MLA ಸಹ ಬರ್ತಾ ಇಲ್ಲ, ಚೀಫ್ ಆಫೀಸರ್ ಬರ್ತಿಲ್ಲ, ಆಮೇಲೆ ಅಧ್ಯಕ್ಷರು ಬರ್ತಿಲ್ಲ, ಸದಸ್ಯ ಯಾರು ಬರ್ತಿಲ್ಲ, ವಾರ್ಡ್ ಮೆಂಬರ್ಸ್ ಅದ ಇಲ್ಲಿ ಯಾರು ಇದನ್ನ ಡೋಂಟ್ ಕೇರ್ ಮಾಡ್ತಾರೆ ಇಲ್ಲಿ ಬಂದು. ಸರ್, ಇದು ಸಿರುಗುಪ್ಪ ನಗರದ 16-17 ವಾರ್ಡ್ ಸರ್. ಇದು 17. ಓಕೆ ಸರ್. ಏನು ಸರ್ ಇಲ್ಲಿ ನಿಮ್ಮ ಮನೆ ಎಲ್ಲಿದೆ ಸರ್? ಇಲ್ಲೇ ಎದುರಿಗೆ ಐತ್ರಿ, ಗುಡಿ ಹತ್ರ ಐತೆ. ಭಾರಿ ಗಲೀಜು, ನೀರು, ಚರಂಡಿ, ಹೋಗುವ ಕಸ ಗಿಸ ಎಲ್ಲ ಭಾರಿ ಜನಕ್ಕೆ, ಹುಡುಗರಿಗೆ ಎಲ್ಲರಿಗೆ ಭಾಳ ತೊಂದರೆ ಐತಿ. ಇದರಿಂದ ಯಾರು ಹೇಳಿದ್ರೆ ಕೌನ್ಸಿಲರ್ ಆಗಲಿ ಇನ್ನೊಬ್ಬರಾಗಲಿ ಯಾರು ಇಸ್ಕೊಂಬರಿಲ್ಲ. ಈಗಾಗಲೇ ಮುನ್ಸಿಪಾಲಿಟಿ ನೀವೆಲ್ಲ ಹೇಳಿರಿ ಸರ್? ಎಲ್ಲ ಹೇಳಿದ್ದೀವಿ, ಎಲ್ಲ ಮಾಡಿದ್ವಿ. ಆದರೂ ಕೂಡ ಅವ್ರೇನು ಕ್ರಮ ತಗೊಂಡಿಲ್ಲ. ಚೀಫ್ ಆಫೀಸರ್ ಇದ್ರ ಬಗ್ಗೆ ಜಲ್ದಿ ಸಾಧ್ಯವಾದಷ್ಟು ಬಂದಿಲ್ಲಿ ನೋಡಿ ಸ್ಥಳೀಯ ಬಂದು ಎಂಕ್ವೈರಿ ಮಾಡಿ ಇದನ್ನು ಪರಿಷ್ಕಾರ ಮಾಡ್ಬೇಕಂತಂದೇಳಿ ನಾವು ವಿನಂತಿ ಮಾಡ್ತೇವೆ. ಹೌದು ಸರ್. ಸರ್, ಇಲ್ಲೆಲ್ಲ ಶಾಲೆ ಮಕ್ಕಳು ಏನೇನು ಇದಾರ? ಶಾಲೆ ಮಕ್ಕಳು ಇದಾರ, ಸ್ಕೂಲ್ ಅದ, ಸಣ್ಣ ಹುಡುಗರು ಇದಾರ, ದೇವಸ್ಥಾನ ಒಂದು ಐತೆ, ಮದುವೆಗಳು ಭಾಳ ನಡೀತಿದ್ದಾವೆ ಸೀಸನ್ನಲ್ಲಿ. ಅವ್ರು ಹೊರಗಡೆ ಬಂದರೆ ಆ ಸ್ಮೆಲ್ಲಿಗೆ ಹುಡುಗರಿಗೆ ಭಾಳ ತೊಂದರೆ ಆಗಿ ಚಳಿ, ಜ್ವರ, ನೆಗಡಿ, ಕೆಮ್ಮು ಈ ಥರ ಹುಡುಗರಿಗೆ ವೈರಸ್ ಅಟ್ಯಾಕ್ ಆಗಿ ಈ ಥರ ಇದಾಗಿಬಿಟ್ಟೆ. ಈ ರೋಗಗಳಿಗೆ ಹೊಣೆ ಯಾರಂತ ನಿಮ್ಮ ಕ್ವಶನ್? ಓಕೆ ಓಕೆ ಸರ್, ಹೇಳಿ ಸರ್. ರೆಡಿ ಸರ್, ನಮಸ್ಕಾರ ಸರ್. ಯಾರು ಹೇಳಿದ್ರಿ ಈ ವಾರ್ಡ್ಗಳಿಗೆ ಯಾರು ಕಿವಿಯಾಗ ಇಕ್ಕೊಂತಾ ಇಲ್ಲ. ಓಕೆ, ಇದಕ್ಕಂತೂ ಯಾರ್ಯಾರ್ಯಾರು ಜವಾಬ್ದಾರಿ ಇಲ್ಲ ಸರ್. ಇದರಿಂದ ಯಾರು ಏನು ಹೇಳಿದರೆ ಮುನ್ಸಿಪಾಲ್ಟಿಯವರು ಯಾರು ಕಿವಿಯಾಗ ಇಕ್ಕೊಂತಾ ಇಲ್ಲ ಸರ್. ಇದೆಲ್ಲ ಪೂರ ಸ್ಲಮ್ ಏರಿಯಾ ಇರೋದ್ರಿಂದ ಪೂರ ಎಫೆಕ್ಟ್. ಜನ ಹುಡುಗರಿಗೆ ಭಾಳ ತೊಂದರೆ ಆಗುತ್ತೆ. ಜನ ಗುಡಿಯಲ್ಲಿ ಮದುವೆ ಎಲ್ಲ ಆಗ್ತಾವೆ ಸರ್. ಆದ್ರೂ ಸುತ್ತ ಇದಕ್ಕೆ ಯಾರು ಏನು ಜವಾಬ್ದಾರಿನೇ ಇಲ್ಲ ಸರ್. ಓಕೆ ಓಕೆ. ಇದರಿಂದ ನೀವು ಸ್ಥಳೀಯ ಸರ್ಕಾರ ಅಂದರೆ ಮುನ್ಸಿಪಾಲ್ಟಿಗೆ ನೀವು ಏನು ಹೇಳ್ಬೇಕಂತ ಮಾಡಿರಿ?
ಮುನ್ಸಿಪಾಲ್ಟಿ ಏನಿಲ್ಲ ಸರ್, ನಾವು ಹೇಳೋದು ಬೇಕಿಲ್ಲ. ಹಾ. ಅವ್ರಿಗೆ ಮಾನವೀಯತೆ ಇತ್ತಂದ್ರೆ ಅವ್ರು ಬಂದು ನೋಡಿದ ತಕ್ಷಣ ಅವ್ರು ಚರ್ಯೆ ತಗೊಂತಾರೆ. ಮಾನವೀಯತೆ ಇದ್ರೆ ಮಾತ್ರ, ಇಲ್ಲದ್ರೆ ಮಾತ್ರ ತಗೊಂಬೋದಲ್ಲ ಸರ್. ಓಕೆ ಓಕೆ ಸರ್ ಸೋಮರೆ ಏನಾಗಿದೆ ಇದು? ಇದೇ ತೊಂದರೆ ಇದೆ ನಿಮ್ಮ ಮನೆ ಇಲ್ಲಿ ಹತ್ರ ಇದೆ. ಹಾಂ, ಬಟ್ ಈ ಸ್ಮೆಲ್ಲಿಗೆ, ಈ ವಾಸನೆಗೆ ನೀವೇನೋ ನಿದ್ದೆ ಮಾಡ್ತೀರಾ? ಹಾಂ, ಒಂದು ಮಳೆ ಏನಾದ್ರೂ ಬಂತಂದ್ರೆ ಮನೆಗಳಕ್ಕೆ ಸಹ ಡ್ರೈನೇಜ್ ನೀರು ನುಗ್ಗೋ ಪೊಸಿಷನ್ ಇದೆ ಸರ್. ಹೌದು. ಓಕೆ, ಈ ಗುಡಿಯಾಗ ಮನೆಗಳತ್ತ ನುಗ್ಗೋ ಪೊಸಿಷನ್ ಇದೆ ಸರ್. ಹಾ. ಅದಕ್ಕೆ ನೋಡಿ ಸ್ವಲ್ಪ ಆದಷ್ಟು ಮಟ್ಟಿಗೆ ಕ್ರಮ ತಗೋಬೇಕಂತ ಹೇಳಿ ನಾವು ಕೇಳ್ಬೋದು. ಹೌದು. ನೀವು ಸುಮಾರು ಸಲ ಹೇಳಿದ್ರು ಕೂಡ ಯಾವುದೇ ಥರ ಉಪಯೋಗ ಆಗಿಲ್ಲ ಇಲ್ಲಿ. ಯಾರಿಗೆ ಏನು ಇದು ಮಾಡ್ತಾ ಇಲ್ಲ. ಓಕೆ ಅಣ್ಣ ನಮಸ್ತೆ, ನಿಮ್ದು ಏನಾಗಿದೆ? ನಮಸ್ಕಾರ, ನಾನು ರಾಮಕೃಷ್ಣ ಅಂತ ಮಾತಾಡೋದು. ನಾವು ನೀಲಕಂಠೇಶ್ವರ ದೇವಸ್ಥಾನ ಮ್ಯಾನೇಜರ್ ಇಲ್ಲಿ. ಸಾಕಾಗಷ್ಟು ಲಗ್ನಗಳು, ಸಣ್ಣ ಸಣ್ಣ ಕಾರ್ಯಕ್ರಮಗಳು, ಫಂಕ್ಷನ್ಗಳು ನಡೀತಾ ಇರ್ತಾವೆ ಇಲ್ಲಿ. ಕೆಲವೊಂದು ಟೈಮಲ್ಲಿ ಹಳ್ಳಿವರೆಲ್ಲ ಬಂದು ಮಕ್ಕಕ್ಕೆ ಬಟ್ಟೆ ಇಟ್ಕೊಂಡು ವಾಸನೆ ಭಾಳ ಐತಪ್ಪ ಇಲ್ಲಿ ಅಂತ ನಮಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಹಿಂಗೆ ದೇವಸ್ಥಾನ ಮುಂದೆ ಹಿಂಗಿದ್ರೆ ಹೆಂಗಪ್ಪ, ಇಷ್ಟು ಗಲೀಜಿದೆ, ನೀರಿದೆ, ಡ್ರೈನೇಜ್ ಎಲ್ಲ ತುಂಬಿ ಬ್ಲಾಕ್ ಆಗಿದೆ, ಚುಕ್ಕಾಡಿ ಎಲ್ಲ ಕಡಿದು ಕದ್ದುಗಳು ಬಂದು ನಮಗೆಲ್ಲ ರೋಗಗಳು ಅಂಟಿರ್ತವೆ. ಈ ಥರ ಇಟ್ಕೊಂಡ್ರಲ್ಲ ಗುಡಿ ಮುಂದೆ ಅಂತೇಳಿ ನಮಗೆ ಭಾಳ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದು ನಮಗೆ ಆ ಥರದ ಮುನ್ಸಿಪಾಲ್ಟಿ ದೇವಸ್ಥಾನ ಹಚ್ಕೊಳ್ತಾ ಇಲ್ಲ. ಆದಷ್ಟು ಮಟ್ಟಿಗೆ ಬೇಗ ಚೀಫ್ ಆಫೀಸರ್ ಆಗಲಿ ಅವ್ರ ಸಹಕಾರ ಮಾಡಿ ಸ್ವಲ್ಪ ಕೆಲಸ ಮಾಡಿ ಮುಗಿಸ್ಕೊಡ್ಬೇಕಂತ ಕೇಳ್ಕೊಳ್ತೀವಿ ನಾವು. ಓಕೆ, ಇದು ಸಿರುಗುಪ್ಪ ನಗರದ 16-17 ವಾರ್ಡ್ ಸರ್. 16-17 ವಾರ್ಡ್ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ಇದ್ರ ಬಗ್ಗೆ ಶೀಘ್ರವಾಗಿ ಸ್ಥಳೀಯ ಸರ್ಕಾರ ಗಮನ ಹರಿಸಬೇಕಂತೇಳಿ ನಿಮ್ಮ ಒಂದು ಮನವಿ ಸರ್. ಇಲ್ಲ, ನೀವು ಕ್ರಮ ತಗೊಂಬೋದಿಲ್ಲ ಅಂದ್ರೆ ಮತ್ತೆ ನಾವು DC ವರೆಗೆ ಹೋಗಿ ಒಂದು ಅರ್ಜನ್ನ ಕೊಟ್ಟು ಬರೋಕ್ಕಾಗುತ್ತೆ. ಓಕೆ ಸರ್, ಧನ್ಯವಾದ, ಥ್ಯಾಂಕ್ ಯು.